ನಮಸ್ಕಾರ ವೀಕ್ಷಕರೇ, ಅಹಿಂದ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಹೋಬಳಿಯಲ್ಲಿ ಕೀರದಳ್ಳಿ ತಾಂಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅಧಿಕಾರಿಗಳು ಭೇಟಿ ನೀಡಿದರು. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಕ್ಕಳ ಸಹಾಯವಾಣಿ ಶ್ರೀ ಸದಾಶಿವ ಆಪ್ತ ಸಮಾಲೋಚಕರು ಮಕ್ಕಳಿಗೆ ಸಹಾಯವಾಣಿ ಮಾಹಿತಿ ನೀಡಿದ್ದಾರೆ. ಕೀರದಳ್ಳಿ ತಾಂಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಕ್ಕಳ ಸಹಾಯವಾಣಿ 1098 ಅಥವಾ 112 ಶ್ರೀ ಸದಾಶಿವ ಆಪ್ತ ಸಮಾಲೋಚಕರು ಭೇಟಿ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಕೀರದಳ್ಳಿ ತಾಂಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಕ್ಕಳ ಸಹಾಯವಾಣಿ 1098 ಅಥವಾ 112 ಶ್ರೀ ಸದಾಶಿವ ಆಪ್ತ ಸಮಾಲೋಚಕರು ಯಾದಗಿರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಕ್ಕಳ ಸಮಕ್ಷಮದಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ, ಮಕ್ಕಳ ಸಹಾಯವಾಣಿ ಹಾಗೂ ಮಕ್ಕಳ ಇಲಾಖೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿ, ನಂತರ ಯಾವುದೇ ಸಮಸ್ಯೆ ಕಂಡುಬಂದರೆ ತಕ್ಷಣ 1098ಗೆ ಕರೆ ಮಾಡಿ ಮಾಹಿತಿಯನ್ನು ತಿಳಿಸಿ ಎಂದು ಹೇಳಿದರು. ನಂತರ ಮಕ್ಕಳು ತಮ್ಮ ಶಾಲೆಯ ಮುಖ್ಯ ಗುರುಗಳಾದ ಮಲ್ಲಿಕಾರ್ಜುನ ಕಟ್ಟಿಮನಿ ಅವರು ಇಲ್ಲಿವರೆಗೂ ಮಾಡಿರುವ ಸುಮಾರು ತಪ್ಪುಗಳು ಇಲ್ಲಿವೆ ನೋಡಿ. 1. ಯಾವುದೇ ಮೀಟಿಂಗ್ ಇಲ್ಲದೆ ಮಕ್ಕಳಿಗೆ ಸುಳ್ಳು ಹೇಳಿ ಮನೆಗೆ ಕಳಿಸಿದ್ದಾರೆ. 2. ಶಾಲೆಯಲ್ಲಿ ಜೂನ್ ತಿಂಗಳಿನಿಂದ ಇಲ್ಲಿಯವರೆಗೂ ಒಂದು ದಿನ ಉಪ್ಪಿಟ್ಟು ತಿನ್ನಲು ಕೊಟ್ಟೇ ಇಲ್ಲ ಎಂದು ಮಕ್ಕಳು ಹೇಳುತ್ತಿದ್ದಾರೆ. 3. ಶಾಲೆಯಲ್ಲಿ 15 ಮಕ್ಕಳು ಮಾತ್ರ ಇರುವುದು, ಆದರೆ 30ರಿಂದ 35 ಮೊಟ್ಟೆ ಬೇಯಿಸಿ ಅಡುಗೆ ಸಹಾಯಕರು ತಮಗೆ ಬೇಕಾದವರಿಗೆ ಕೊಡುತ್ತಿದ್ದಾರೆ ಎಂದು ಆರೋಪ. 4. ಮಕ್ಕಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದೇನೆ ಎಂದು ಹೇಳಿಕೆ ನೀಡಿದ್ದರು. 5. ಮಕ್ಕಳಿಂದ ದಿನಾಲೂ ಕಸ ಗುಡಿಸುತ್ತಿರುವುದು. 6. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ದಿನ ಕೂಡ ಪ್ರಾರ್ಥನೆ, ಪ್ರೇಯರ್ ಮಾಡಿಸಿಲ್ಲ ಎಂದು ಮಕ್ಕಳು ಹೇಳುತ್ತಿದ್ದಾರೆ. 7. ಶಾಂತಾಬಾಯಿ ಗಂಡ ಗುರುನಾಥ ರಾಠೋಡ್ ಅಡುಗೆ ಸಹಾಯಕಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೀರದಳ್ಳಿ ತಾಂಡ. ಇವರು ನೈಟಿ ಮೇಲೆ ಶಿಸ್ತು ಇಲ್ಲದೆ ಶಾಲೆಗೆ ಬರುತ್ತಿದ್ದಾರೆ, ಮಕ್ಕಳಿಗೆ ಸರಿಯಾಗಿ ಅಡುಗೆ ಮಾಡುತ್ತಿಲ್ಲ ಎಂದು ಮುಖ್ಯ ಶಿಕ್ಷಕ ಮಲ್ಲಿಕಾರ್ಜುನ ಕಟ್ಟಿಮನಿ ಅವರು ಮೇಲಧಿಕಾರಿಗಳಿಗೆ ದೂರು ಕೊಡಬೇಕಾದ ಪತ್ರವನ್ನು ಶಾಲೆಯಲ್ಲೇ ಹರಿದು ಹಾಕಿದ್ದಾರೆ ಎಂದು ವಿದ್ಯಾರ್ಥಿಗಳೇ ತಿಳಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ತಾಲೂಕು ಬಿಸಿಯೂಟ ಯೋಜನೆ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಇಂತಹ ತಪ್ಪು ಮಾಡಿ ಮಕ್ಕಳ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಶಿಕ್ಷಕನಿಗೆ ಕರ್ತವ್ಯ ಲೋಪದಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಕರ್ತವ್ಯದಿಂದ ವಜಾಗೊಳಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ ಕಟ್ಟಿಮನಿ ಅವರಿಗೆ ಸಹಕಾರ ನೀಡುವ ಅಧಿಕಾರಿಗಳ ವಿರುದ್ಧ ಜಿಲ್ಲಾ ಕಚೇರಿ ಎದುರು ಪ್ರತಿಭಟನೆ ಮಾಡುವುದು ಅನಿವಾರ್ಯ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಅದಾದ ನಂತರ ಮಲ್ಲಿಕಾರ್ಜುನ ಕಟ್ಟಿಮನಿ ಅವರೇ ತಮ್ಮ ಕೈಯಿಂದ ಎಲ್ಲಾ ತಪ್ಪುಗಳನ್ನು ನಾನೇ ಮಾಡಿರುತ್ತೇನೆ ಎಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಕ್ಕಳ ಸಹಾಯವಾಣಿ 1098 ಅಥವಾ 112 ಶ್ರೀ ಸದಾಶಿವ ಆಪ್ತ ಸಮಾಲೋಚಕರು ಯಾದಗಿರಿ ಅವರ ಮುಂದೆ ಬರವಣಿಗೆ ಮೂಲಕ ಬರೆದು ಕೊಟ್ಟಿದ್ದಾರೆ. ವರದಿ HM ಹವಾಲ್ದಾರ್, ಅಹಿಂದ ಟಿವಿ ನ್ಯೂಸ್, ಯಾದಗಿರಿ. ಯಾರಿಲ್ಲ ಸ್ಕೂಲಾಗ ಶಾಲೆ ಸುಟ್ಟು ಮಾಡ್ತಾರೆ. ಸರಿ ಚುಟ್ಟಿ ಮಾಡ ಅಂತ ಹೇಳ್ತಾರ ನಿಮ್ಗ ಕ್ಲಾಸ್ ಹಾಕ್ರೆ ಮತ್ತೇನಂತ ಹೇಳ್ತಾರೆ ನಿಮ್ ಸರ್? ಕಂಪ್ಲೇಂಟ್ ಅವ್ರು ಬೇಸಿಡೋದು ನಾನು ಮಾಡೋದು ಅವ್ರು ಇದು ಮಾಡೋದು ಸರ್ ನನಗೆ ಕೈದಾಗಲ್ಲ ರೀ. ನಾನು ಡಿ ಸಿ ಸಸ್ಪೆಂಡ್ ಮಾಡಕ್ಕೆ ಅವ್ರಿಗೆ ಆಕ್ಷನ್ ತಗೊಳಕ್ಕೆ ನೀವು ತಿಳಿಸಿ ಹೇಳ್ಬೇಕು. ಮಾಡಬೇಡ. ಡಿಪಾರ್ಟ್ಮೆಂಟ್ ಲೆಟರ್ ಕೊಟ್ಟಿದಾರಿಲ್ಲ ಸರ್? ಡಿಪಾರ್ಟ್ಮೆಂಟ್ ಲೆಟರ್ ಕೊಟ್ಟಿದಾರಿಲ್ಲ, ತಲುಪಿಸ್ಬೇಕಿಲ್ಲ ನೀವು. ಯಾರ ಜವಾಬ್ದಾರಿ ಇದೆ? ನಾ ಕೊಡ್ಬೇಕು. ಎಲ್ಲಿಟ್ಟಿರಿ ಮತ್ತೆ ಹೆಂಗ್ ಮಾಡಿದ್ರಿ? ಯಾಕೆ ನಿರ್ಲಕ್ಷ್ಯ ಮಾಡಿರಿ ಸರ್ ಇದನ್ನ? ತಪ್ಪ ಸರ್ ನಿಮ್ದು?
ಸೆಂಟ್ ಕೊಡ್ತೀರ ಅವರಿಗೆ? ಸರ್ ನಮ್ಮ ಕೈ ಕೊಟ್ಟಿರ್ತಾರೆ ಸರ್. ಅಲ್ಲ, ಬಿಟ್ಟು ಮಕ್ಕಳಿಗೆ ಹೆಂಗೆ ಅವ್ರಿಗೆ ಮತ್ತೆ ಬೆಳಿಗ್ಗೆ ಹೋಗಿ ಮನೆ ವಿಸಿಟ್ ಮಾಡ್ಕೊಂಡು ಶಾಲೆ ಬರಲಿ ಮೋಟಿವೇಟ್ ಮಾಡ್ಬೋದಲ್ಲ ನೀವು ಅವರಿಗೆ? ಸರ್ ಅವರು ಒಂದು ಮಕ್ಕಳಿಗೆ ಬಂದರೆ ಬರೋದು ಹಾಂ ಅವ್ರು ಬಂದವರಿಗೆ ಒಂದು ಮಾಡ್ತೀವಿ ಕೊಡ್ತೀವಿ. ಹಾಂ ಯಾವಾಗ ಕೊಟ್ಟಿಲ್ಲ? ಯಾವ ಕೊಟ್ಟಿಲ್ರಿ. ಸಾಲಿ ಚಲೋ ಆದ್ಮೇಲೆ ಒಪ್ಪಿಟ್ಟು ಕೊಟ್ಟಿಲ್ಲ. ಗೋಧಿ ಸಾಲಿ ತೊಗೊಂಬರ್ತಾರಲ್ಲ? ತೊಗೊಂಬಂದಾರ ಇಲ್ಲೇ ಅವ್ರಿ. ಎಲ್ಲಿದಾವ? ಇಲ್ಲೇ ಅದ. ಗೋಧಿ ಇರ್ತಾರ ಗೋಧಿ ಕ್ಲಾಸ್ ಜಗಳ ತಿಂದ್ಬಿಟ್ಟವು ಚುಚ್ಚಾಪ್. ಕೈ ಹಿಡಿಯಮ್ಮ, ತಗೋ ಅವ್ರನ್ನ. ಈ ಗೋಧಿ ಇದ್ರನ್ನ ನಿಮಗೆ ಉಪ್ಪಿಟ್ಟು ಕೊಡಲ್ಲ? ಕೊಡಲ್ರಿ. ಯಾವಾಗ ಒಂದಿನ ಕೊಟ್ಟಿಲ್ಲ ಉಪ್ಪಿಟ್ಟು? ಒಂದಿನೂ ಕೊಟ್ಟಿಲ್ರಿ. ಬರೀ ಚಿತ್ರಾನ್ನ ಕೊಡ್ತಾರ? ಹ್ಞೂ ರೀ. ಏನು ಮಾಡ್ತಾರ? ಮಲ್ಲಿಕಾರ್ಜುನ್ ಸರ್ ಯಾವಾಗ ಬರಲ್ರಿ. 1 ದಿವ್ಸ ಬರ್ತಾರ, 4 ದಿವ್ಸ ಬಿಡ್ತಾರೆ. 1 ದಿವ್ಸ ಬರ್ತಾರ, 4 ದಿವ್ಸ ಬರ್ತಾರ. ಹ್ಞೂ. ಮತ್ತು ಊಟಕ್ಕೆ ಏನೇನು ಹಾಕ್ತಾರ? ಊಟಕ್ಕೆ ರೀ ಮತ್ತು ಅನ್ನ ಸಾಂಬಾರು ರೀ ಒಂದು ಸತಿ ಹಾಕ್ತಾರೆ, ಇಲ್ಕಂದ್ರೆ ಹಾಕಲ್ರಿ. ಬರೀ ಚಿತ್ರಾನ್ನನೇ ಹಾಕ್ತಾರೆ ರೀ. ಬರೀ ಚಿತ್ರಾನ್ನ ಹಾಕ್ತಾರೆ? ಹ್ಞೂ ರೀ. ಮತ್ತೆ ಬಾಳೆಹಣ್ಣು ಕೊಡ್ತಾರೆ ರೀ. ಬಾಳೆಹಣ್ಣು ತತ್ತಿ ಕೊಡ್ತಾರೆ. ಡೈಲಿ ಕೊಡ್ತಾರ? ಡೈಲಿ ಒಂದೊಂದು ಸತಿ ಗ್ಯಾಸ್ ಆಗಿದ್ರೆ ಕೊಡಲ್ರಿ. ಇದಾಗಿತ್ತು ಈ ಕ್ಷಣದ ಹಿಂದ ನ್ಯೂಸ್. ನಮಸ್ಕಾರ.